ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ KSRTCನಲ್ಲಿ ಖಾಲಿರ್ತಕ್ಕಂತಹ ಶಿಕ್ಷಕ ಹುದ್ದೆಗಳ ಕುರಿತು ವಿಷಯನ ತಿಳಿಸ್ಕೊಡ್ತೀನಿ. ಈ ಒಂದು ಹುದ್ದೆಗಳಿಗೆ ನೀವು ಕೇವಲ 10ನೇ ತರಗತಿ ಅಥವಾ ITI ಮಾಡಿರೋಂಥವ್ರು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಮತ್ತು ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ರಿಟರ್ನ್ ಎಕ್ಸಾಮಿನೇಷನ್ ಇಲ್ಲದೆ ಇರೋದ್ರಿಂದ ನೀವು ಡೈರೆಕ್ಟಾಗಿ ಇಂಟರ್ವ್ಯೂಗೆ ಹೋಗಬೇಕಾಗತ್ತೆ. ಇಂಟರ್ವ್ಯೂ ನಡೆಯುವಂತಹ ದಿನಾಂಕ 6/3/2025 ಆಗಿರುತ್ತೆ. ಸೊ ನೀವು ಈ ಇಂಟರ್ವ್ಯೂನ ಫೇಸ್ ಮಾಡಬೇಕು ಅಂದರೆ ಮೊದಲೇ ಅಪ್ಲಿಕೇಶನ್ ಹಾಕಿರಬೇಕು. ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆ ದಿನಾಂಕ ಬಂದು 2/3/2025 ಆಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಕುರಿತು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ನೇಮಕಾತಿ ಎಲ್ಲಿ ನಡೆಯುತ್ತಾ ಇದೆ ಅಂತ ಅಂದ್ಕೊಳ್ಳೋದಾದರೆ ಹಾಸನ ವಿಭಾಗದಲ್ಲಿ ನೇಮಕಾತಿ ನಡೀತಾ ಇರುತ್ತೆ. ಹಾಸನದಲ್ಲಿ ಇರತಕ್ಕಂತಹ ಹಾಸನ ಘಟಕ 1, ಘಟಕ 2, ಚನ್ನರಾಯಪಟ್ಟಣ ಘಟಕ, ರಾಮನಾಥಪುರ ಘಟಕ, ಹೊಳೆನರಸೀಪುರ ಘಟಕ, ಅರಕಲಗೂಡು ಘಟಕ ಮತ್ತು ಹಾಸನ ವಿಭಾಗೀಯ ಕಾರ್ಯಾಗಾರ ಮತ್ತು ಹಾಸನ ವಿಭಾಗೀಯ ಕಚೇರಿಯಲ್ಲಿ ಬರ್ತಕ್ಕಂತಹ ಹುದ್ದೆಗಳನ್ನ ಇಲ್ಲಿ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿರ್ತಾರೆ. ಹಾಗೆಯೇ ಯಾವ ಹುದ್ದೆಗಳಿಗೆ ನೇಮಕಾತಿ ಶುರು ಮಾಡಿದ್ದಾರೆ ಅಂತೆ ಮತ್ತು ಅದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂದರೆ ಡೀಸೆಲ್ ಮೆಕ್ಯಾನಿಕ್ ಹುದ್ದೆಗಳಿಗೆ ನೀವು SSLC ಮಾಡಿರೋಂಥವ್ರು ಕೂಡ ಅರ್ಜಿನ ಸಲ್ಲಿಸ್ಬೋದು. ಇನ್ನು ಆಟೋ ಎಲೆಕ್ಟ್ರಿಷಿಯನ್, ಆಟೋ ಫಿಟ್ಟರ್, ಆಟೋ ವೆಲ್ಡರ್, ಆಟೋ ಮಷಿನಿಸ್ಟ್ ಈ ಒಂದು ಹುದ್ದೆಗಳಿಗೆ ITIನಲ್ಲಿ ಪಾಸ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶನ ಕೊಟ್ಟಿರ್ತಾರೆ. ಜೊತೆಗೆ ಪ್ರೋಗ್ರಾಮಿಂಗ್ ಆ್ಯಂಡ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಅಥವಾ ಪಾಸ ಅಂತ ಕರೀತಾರೆ. ಕೋಪಾ ಟ್ರೇಡ್ನಲ್ಲಿ ITI ಮಾಡಿರೋರು ಜೊತೆಗೆ PUC ಮಾಡಿರೋರು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದು. ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ಅಂತ ITI ಮಾಡಿರೋಂಥವ್ರು ಅರ್ಜಿನ ಸಲ್ಲಿಸ್ಬೋದು. ಎಲ್ಲ ಹುದ್ದೆಗಳು ಸೇರಿ ಒಟ್ಟಾರೆ 248 ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ. ಸೊ 248 ಹುದ್ದೆಗಳಿಗೆ SSLC, ITI ಅಥವಾ PUC ಮಾಡಿರುವಂಥವ್ರು ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಗೆಳೆಯರೆ, ಹಾಗೆಯೇ ಏಜ್ ಬಗ್ಗೆ ತಿಳ್ಕೊಳ್ಳೋದಾದರೆ SLC ಮೇಲೆ ಅರ್ಜಿನ ಸಲ್ಲಿಸುವಂತಹ ಅಭ್ಯರ್ಥಿಗಳು ಮಿನಿಮಮ್ 18 ವರ್ಷ ಆಗಿರಬೇಕು. ಗರಿಷ್ಠ 21 ವರ್ಷ ತನಕ ಇವರಿಗೆ ಅವಕಾಶನ ಕೊಟ್ಟಿದ್ದಾರೆ. ಇವರಿಗೆ ಟ್ರೈನಿಂಗ್ ಪೀರಿಯಡು 2 ವರ್ಷ ಮಾತ್ರ ಇರುತ್ತೆ. ಅದೇ ITI ಮೇಲೆ ಅರ್ಜಿನ ಸಲ್ಲಿಸುವಂಥವ್ರಿಗೆ ಮಿನಿಮಮ್ 18 ವರ್ಷ ವಯಸ್ಸಾಗಿರಬೇಕು. ಮ್ಯಾಕ್ಸಿಮಮ್ 40 ವರ್ಷ ತನಕ ಇದ್ರೂ ನಡೆಯುತ್ತೆ. ಇವರಿಗೆ ತರಬೇತಿ ಅವಧಿ ಅಥವಾ ಟ್ರೈನಿಂಗ್ ಪೀರಿಯಡು ಕೇವಲ 1 ವರ್ಷ ಮಾತ್ರ ಇರುತ್ತೆ. ಸ್ನೇಹಿತರೆ, ಹಾಗೆಯೇ ಸ್ಯಾಲ್ರಿ ಅಂತ ಹೇಳಬಾರ್ದು, ಇದನ್ನು ಶಿಷ್ಯ ವೇತನ ಅಥವಾ ತರಬೇತಿ ಭತ್ಯೆ, ಟ್ರೈನಿಂಗ್ ಸ್ಟೈಫಂಡ್ ಅಂತ ಹೇಳಬೇಕು. ಸೊ ಇಲ್ಲಿ ITI ಮುಗಿಸ್ಕೊಂಡು ಬರೋವಂಥವ್ರಿಗೆ ಹಾಸನ ಸಿಟಿನಲ್ಲಿ ಪೋಸ್ಟಿಂಗ್ ಆಗೋರಿಗೆ 9,250 ರೂಪಾಯಿ ಇರುತ್ತೆ. ಅದೇ ತಾಲೂಕು ಕಡೆ ಪೋಸ್ಟಿಂಗ್ ಆಗೋವಂಥವ್ರಿಗೆ, ಈಗ ಚನ್ನರಾಯಪಟ್ಟಣ, ಅರಕಲಗೂಡು, ಅರಸೀಕೆರೆ ಕಡೆ ಪೋಸ್ಟಿಂಗ್ ಆಗೋರಿಗೆ 8,809 ರೂಪಾಯಿ 8,809 ರೂಪಾಯಿ ಇಲ್ಲಿ ಸ್ಟೈಫಂಡ್ ಇರುತ್ತೆ. ಅದೇ SLC ಮೇಲೆ ಸೇರಿಕೊಳ್ಳುವಂತಹ ಅಭ್ಯರ್ಥಿಗಳಿಗೆ ಮೊದಲನೇ ವರ್ಷ ಹಾಸನಲ್ಲಿ ಏನಾದರೂ ನಿಮ್ಮ ಪೋಸ್ಟಿಂಗ್ ಇದ್ದರೆ 8,093 ಇರುತ್ತೆ. ಎರಡನೇ ವರ್ಷ 9,250 ರೂಪಾಯಿ ಇರುತ್ತೆ. ಅದೇ ನೀವು ತಾಲೂಕು ಕಡೆ ಪೋಸ್ಟಿಂಗ್ ಆಗೋರಿಗೆ 7,708 ರೂಪಾಯಿ ಮೊದಲನೇ ವರ್ಷ, 8,809 ರೂಪಾಯಿ ಎರಡನೇ ವರ್ಷ ನಿಮಗೆ ಇಲ್ಲಿ ಟ್ರೈನಿಂಗ್ ಸ್ಟೈಫಂಡು ಸಿಗುತ್ತೆ. ಸ್ನೇಹಿತರೆ, ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸಬೇಕು ಅಂದರೆ, ಸೊ ನೀವು ಫಸ್ಟು www.apprenticeshipindia.org ನಿಮ್ಮ ರಿಜಿಸ್ಟ್ರೇಷನ್ನು ಮತ್ತು ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ನ ಮಾಡ್ಕೊಬೇಕಾಗತ್ತೆ. ಹಾಗೆಯೇ ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡ್ಗೆ ಹೋಗಿ ಅಲ್ಲಿ ಕೇಳುವಂತಹ ನಿಮ್ಮ ಬಗ್ಗೆ ಡೀಟೇಲ್ಸ್ನೆಲ್ಲ ಎಂಟ್ರಿ ಮಾಡಿ. ಸೊ ಇದು ಗೌರ್ಮೆಂಟ್ ವೆಬ್ಸೈಟ್ ಇರುತ್ತೆ, ತೊಂದರೆ ಎದುರ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಸೊ ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡ್ನಲ್ಲಿ ಕೇಳುವಂತಹ ಡೀಟೇಲ್ಸು, ಸೊ ನಿಮ್ಮ ವಿಳಾಸ, ನಿಮ್ಮ ಅಡ್ರೆಸ್ಸು, ನೀವು ಓದಿರೋದು, ಕ್ವಾಲಿಫಿಕೇಷನು ಮತ್ತು ನಿಮ್ಮ ಅಕೌಂಟ್ ಡೀಟೇಲ್ಸ್ನ ಇಲ್ಲಿ ಕೇಳುತ್ತೆ. ಸೊ ಅಷ್ಟನ್ನು ನೀವು ಅಲ್ಲಿ ಪಾಸ್ಬುಕ್ ಸಮೇತ ಎಂಟ್ರಿ ಮಾಡಿ ಅಲ್ಲಿ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಬೇಕು. ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಅದೊಂದು ಕಾಪಿ, ಕ್ಯಾಂಡಿಡೇಟ್ ರೆಸ್ಪಾನ್ಸ್ ಕಾಪಿನ ನೀವು ಒಂದನ್ನು ಪ್ರಿಂಟೌಟ್ನ ತೊಗೊಂಡು ಇಟ್ಕೋಬೇಕು. ಸೊ ಆ ಕ್ಯಾಂಡಿಡೇಟ್ ಅಪ್ಡೇಟ್ ಮಾಡಿರೋಂತಹ ಪ್ರಿಂಟು ಜೊತೆಗೆ ಒಂದು ಅಪ್ಲಿಕೇಶನ್ ಫಾರ್ಮು ನಿಮಗೆ ಈ KSRTC ಡಿವಿಷನಲ್ ಆಫೀಸ್ ಹಾಸನ ಹತ್ರ ಹೋದರೆ ಅಲ್ಲಿ ಸಿಗ್ತಾ ಇರುತ್ತೆ ಅಪ್ಲಿಕೇಶನ್ ಫಾರ್ಮ್ ಅಂತ. ಅದನ್ನು ಕೇಳಿ ಅಲ್ಲೇ ಅಕ್ಕಪಕ್ಕ ಅಂಟಿಸಿರ್ತಾರೆ ಅಥವಾ ಅವ್ರನ್ನ ಕೇಳಿ ಅವ್ರು ನಿಮಗೆ ಕೊಡ್ತಾರೆ. ಸೊ ಅದನ್ನು ತಗೊಂಡು ಅದನ್ನು ಕಂಪ್ಲೀಟ್ ಫಿಲಪ್ ಮಾಡಬೇಕಾಗುತ್ತೆ. ಅದು ಆಫ್ಲೈನ್ ಫಾರ್ಮ್ ಆಗಿರುತ್ತೆ. ಅದನ್ನು ಫಿಲ್ ಮಾಡಿಕೊಂಡು ಮತ್ತು ನಿಮ್ಮ ಸಪೋರ್ಟಿವ್ ಡಾಕ್ಯುಮೆಂಟು ಏನೇನು, ಇಮೇಲ್ ID ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಮೊಬೈಲ್ ನಂಬರು, ನಿಮ್ಮ ಪಾಸ್ಬುಕ್ ಫೋಟೋ ಅಥವಾ ಪಾಸ್ಬುಕ್ ಫ್ರಂಟ್ ಕಾಪಿದು ಫಸ್ಟ್ ಪೇಜದು ಫೋಟೋ ಇರುತ್ತಲ್ಲ ಅದನ್ನು ಫೋಟೋ ಕಾಪಿ ಹಾಕ್ಬೋದು. ಜೊತೆಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳದ್ದು ಜೆರಾಕ್ಸ್ ಕಾಪಿಗಳನ್ನ ಸೆಲ್ಫ್ ಅಟೆಸ್ಟ್ ಮಾಡಿ, ಅಂದರೆ ನೀವೇ ಒಂದು ಸಿಗ್ನೇಚರ್ನ ಮಾಡಿ ಆ ಮಾರ್ಕ್ಸ್ ಕಾರ್ಡ್ ಕಾಪಿಗಳು ಜೆರಾಕ್ಸ್ ಮೇಲೆ. ಸೊ ಇದನ್ನು ದಿನಾಂಕ 2ನೇ ತಾರೀಕು ಮಾರ್ಚ್ 2ನೇ ತಾರೀಕು ಕಳಿಸ್ಬೇಕಾಗತ್ತೆ ಕಚೇರಿಗೆ. ಸೊ ಆಫೀಸು ಎಲ್ಲಿದೆ ಅಂದರೆ ಎಲ್ಲಿದೆ ನೋಡಿ, ಇಲ್ಲಿ ವಿಭಾಗೀಯ ಕಚೇರಿ ಹಾಸನ ವಿಭಾಗ, ಹಾಸನ. ಸೊ ಇಲ್ಲಿಗೆ ಹೋಗಿ ನೀವು ದಿನಾಂಕ 2ನೇ ತಾರೀಕು 3ನೇ ತಿಂಗಳು 2020 ಒಳಗಾಗಿ ಅಲ್ಲಿಗೆ ಸೇರೋ ಹಂಗೆ ಹೋಗಿ ನೀವೇ ಕೊಟ್ಟು ಬರಬೇಕು. ನಂತರ ಇನ್ ಕೇಸ್ ನೀವು ಶಾರ್ಟ್ ಲಿಸ್ಟ್ ಆದರೆ 6ನೇ ತಾರೀಕು 3/2025 ಅಲ್ಲಿ ಡೈರೆಕ್ಟಾಗಿ ಹೋಗಿ ನೀವು ಇಂಟರ್ವ್ಯೂನ ಅಟೆಂಡ್ನ ಮಾಡ್ಬೋದು.
ಸ್ನೇಹಿತರೆ, ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಯಾವುದೇ ಥರದ ಕ್ವಶನ್ಸು ಡೌಟ್ಸ್ಗಳು ಇದ್ರೂ ಕೂಡ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಥವಾ ಇಲ್ಲಿ ಕೊಟ್ಟಿರುವಂತಹ ನಂಬರ್ನ ಸಂಪರ್ಕ ಮಾಡಿ. ಸೊ ನಿಮ್ಮಲ್ಲಿರ್ತಕ್ಕಂತಹ ಡೌಟ್ಗಳನ್ನ ಇವರು ಕ್ಲಿಯರ್ ಮಾಡ್ತಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಆಗಿತ್ತು ಮಾಹಿತಿ. ಸಣ್ಣ ಪುಟ್ಟ ಡೌಟ್ ಇದ್ದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ, ಸೊ ಅಡ್ರೆಸ್ಸು ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಜೊತೆಗೆ ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗೋದಕ್ಕೆ ಬೇಕಾಗಿರುವಂತಹ ಅಡ್ರೆಸ್ಸು ವಿಭಾಗೀಯ ಕಚೇರಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವಿಭಾಗೀಯ ಕಚೇರಿ ಹಾಸನ ವಿಭಾಗ ಹಾಸನ. ಸೊ ಇಲ್ಲಿ ಹೋಗಬೇಕು, ಅಪ್ಲಿಕೇಶನ್ನ ಇಲ್ಲಿ ಸಬ್ಮಿಟ್ ಮಾಡಬೇಕು. ಅಪ್ಲಿಕೇಶನ್ ಫಾರ್ಮು ಅಲ್ಲೇ ಸಿಗ್ತಾ ಇರುತ್ತೆ ಅಕ್ಕಪಕ್ಕ, ಅಲ್ಲಿ ಇಸ್ಕೋಬೇಕು, ಫಿಲ್ ಮಾಡಬೇಕು, ಸಪೋರ್ಟಿವ್ ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡಬೇಕು, ಅವ್ರಿಗೆ ಕೊಡಬೇಕು. ಸೊ ಇಂಟರ್ವ್ಯೂ ನಡೆಯುವಂತಹ ಡೇಟ್ ಬಂದು 6/3/2025 ಆಗಿರುತ್ತೆ. ಸೊ 6/3/2025ಕ್ಕೆ ನೀವು ಫಿಸಿಕಲಾಗಿ ಅಲ್ಲಿಗೆ ಹೋಗಲೇಬೇಕು, ಇಂಟರ್ವ್ಯೂನ ಫೇಸ್ ಮಾಡಲೇಬೇಕು ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟ ಆಗಿತ್ತು ಮಾಹಿತಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.